ಅಶೋಕನ ಎಲ್ಲಾ ಸ್ತಂಭ ಶಾಸನಗಳಲ್ಲಿ ಯಾವುದು ಅತ್ಯಂತ ಉದ್ದವಾದ ಶಾಸನ? ಶಾಸನಗಳು ಕುರಿತು ಅಧ್ಯಯನ ಮಾಡುವಂಥದ್ದು ಎಪಿಗ್ರಫಿ ಅಂತ ನೋಡ್ತೀವಿ. ನಾವು ಭಾರತದಲ್ಲಿ ಶಾಸನಗಳ ಪಿತಾಮಹ ಅಂತಂದು ಅಶೋಕನನ್ನ ಕರಿತೀವಿ. ಹಾಗಾದ್ರೆ ಕರ್ನಾಟಕದ ಶಾಸನಗಳ ಪಿತಾಮಹ ಅಂತ ಯಾರನ್ನ ಕರಿತೀವಿ? ಕಮೆಂಟ್ ಮಾಡಿ. ಹಾಗಾದ್ರೆ ನಮಗೆ ಒಟ್ಟಾರೆಯಾಗಿ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ಎಷ್ಟು ಸಿಕ್ಕಾವಪ್ಪ ಅಂದ್ರೆ 54 ಶಾಸನಗಳು ಸಿಕ್ಕಾವ. ಇನ್ನು ಕರ್ನಾಟಕದಲ್ಲಿ ಒಂದ್ ಕಡೆ 17 ಡಾಟಾ ಇದೆ, ಇನ್ನೊಂದ್ ಕಡೆ 14 ಡಾಟಾ ಇದೆ. ಡಿಪೆಂಡ್ ಆಫ್ ಆನ್ ಆಪ್ಷನ್ಸ್ ಅಂತ ನೋಡ್ತೀವಿ. ಸೊ ಹಾಗಾದ್ರೆ ಶಾಸನಗಳಂದ್ರೆ ಏನು? ಕೈ ಬರವಣಿಗೆಯಿಂದ ಒಂದು ಕಲ್ಲಿನ ಮೇಲೆ ಏನ್ ಮಾಡಿರ್ತಾರಪ್ಪ ಅಂದ್ರೆ ಕೆತ್ತಿರ್ತಾರ. ಅವುಗಳನ್ನ ನಮಗೇನು ಬರಹದಲ್ಲಿ ಸಿಗುವಂತ ಸಾಕ್ಷಿಗಳನ್ನ ನಾವು ಶಾಸನಗಳಂತ ಕರಿತೀವಿ. ಸೊ ಹಾಗಾದ್ರೆ 7ನೇ ಕಂಬ ಶಾಸನ, ಸ್ತಂಭ ಶಾಸನ, 6ನೇ ಸ್ತಂಭ ಶಾಸನ, 5ನೇ ಸ್ತಂಭ ಶಾಸನ, 13ನೇ ಸ್ತಂಭ ಶಾಸನ. ಅಶೋಕನ ಶಾಸನಗಳನ್ನ 5 ಭಾಗಗಳಾಗಿ ಡಿವೈಡ್ ಮಾಡ್ತೀವಿ. ಪ್ರಮುಖ ಶಿಲಾಶಾಸನಗಳು, ಸ್ತಂಭ ಶಾಸನಗಳು, ಗುಹಾ ಶಾಸನಗಳು, ಗೌಣ ಶಾಸನಗಳು, ಹಿಂಗೆ ನಾವು ಡಿವೈಡ್ ಮಾಡಿರೋದನ್ನ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಕ್ವಶನ್ಸ್ ನೋಡ್ತಾ ಬನ್ನಿ. 14 ಪ್ರಮುಖ ಶಾಸನಗಳಲ್ಲಿ ಅತಿ ದೊಡ್ಡ ಶಾಸನ ಯಾವುದು ಅಂತ ಕೇಳಿದ ಅಂದ್ರೆ 13ನೇ ಬಂಡೆಗಲ್ಲು ಶಾಸನ ಅಂತ ನೋಡ್ತೀವಿ. ಇದು ಬೇರೆ. ಬಟ್ ಇಲ್ಲಿ ಸ್ತಂಭ ಶಾಸನ ಅಂತ ಕೇಳ್ತಾ ಇದ್ದಾನೆ. ಸೊ ಮಧ್ಯಪ್ರದೇಶದ ಸಾಂಚಿ ಸ್ತಂಭ ಶಾಸನ ಓದಿರ್ತೀರಿ. ಸೊ ಹಾಗಾದ್ರೆ ಕಮೆಂಟ್ ಮಾಡ್ರಿ 7ನೇ ಸ್ತಂಭ ಶಾಸನ. ಸ್ತಂಭ ಶಾಸನಗಳಲ್ಲಿ ಅತಿ ದೊಡ್ಡ ಸ್ತಂಭ ಶಾಸನ ಯಾವುದು ಅಂತ ಕೇಳ್ತಾ ಇದ್ದಾನೆ. 13 ಆಪ್ಷನ್ಸ್ ಬಿ. ನಾವಲ್ಲಪ್ಪ, ಬೇಗ ಬೇಗ ಆನ್ಸರ್ ಮಾಡ್ರಿ. ಆಪ್ಷನ್ಸ್ ಬಿ, ಪಕ್ಕಾ ಬಿ. ಯಾರು ಆನ್ಸರ್ ಕೊಡ್ತೀರಿ ಅದಕ್ಕೆ ಕ್ವಿಕ್ ಆಗಿ ಕಮೆಂಟ್ ಮಾಡ್ರಿ. ಅಶೋಕನ ಸ್ತಂಭ ಶಾಸನಗಳಲ್ಲಿ ಅತಿ ಉದ್ದದ ಶಾಸನ ಅಂದ್ರೆ 7ನೇ ಕಂಬ ಶಾಸನ ಅಥವಾ 7ನೇ ಸ್ತಂಭ ಶಾಸನ. ಇದು ಎಲ್ಲಿ ಕಂಡು ಬರ್ತದ ಅಂದ್ರೆ ಉತ್ತರ ಪ್ರದೇಶದ ಪ್ರಯಾಗ ರಾಜ್ಯದಲ್ಲಿ ಏನದಪ್ಪ ಅಂದ್ರೆ ಕಂಡು ಬರ್ತದ. ಹಾಗಾದ್ರೆ ಉತ್ತರ ಪ್ರದೇಶದ ಪ್ರಯಾಗ ರಾಜ್ಯದಲ್ಲಿ ಕಂಡು ಬರುವಂತ 7ನೇ ಸ್ತಂಭ ಶಾಸನ ಮೊದಲಿಗೆ ಎಲ್ಲಿತ್ತಿದ್ದು? ಕೌಸಂಬಿದಾಗಿತ್ತು. ಇಲ್ಲಿ ನೋಡ್ರಿ, ಒಂದ್ ಸ್ಟೋರಿ ಇದೆ. ಕೌಸಂಬಿದಾಗಿದ್ದು ಉತ್ತರ ಪ್ರದೇಶದ ಪ್ರಯಾಗರಾಜನಾಗ ಯಾರು ಒಯ್ದ್ರಪ್ಪ ಅಂತಂದ್ರೆ ಈ ಮೊಘಲ್ ಸಾಮ್ರಾಜ್ಯದಲ್ಲಿ ಅಕ್ಬರ್ ಏನ್ ಮಾಡ್ತಾನ? ಪ್ರಯಾಗರಾಜ್ ಅಲ್ಲ, ಅಲಹಾಬಾದ್, ಉತ್ತರ ಪ್ರದೇಶದ ಅಲಹಾಬಾದ್ ಒಯ್ತಾನ ಅಂತ ನೋಡ್ತೀವಿ. ಸಾರಿ. ಸೊ ಹಾಗಾದ್ರೆ ಈ ಉತ್ತರ ಪ್ರದೇಶದ ಅಲಹಾಬಾದ್ ಒಯ್ದಿದ್ ಯಾರ್ರಿ ಅಂತಂದ್ರ ಅಕ್ಬರ್. ಮುಂಚೆ ಇದ್ದಿದ್ದು ಕೌಸುಂಬಿದಾಗ. ಸೊ ಹಾಗಾದ್ರೆ ಇಲ್ಲಿ 7ನೇ ಕಂಬ ಶಾಸನ ಯಾವುದು ಅಂತ ಹೇಳ್ತಾ ಇದ್ರ ಅಥವಾ ಸ್ತಂಭ ಶಾಸನ ಅಂತ ಹೇಳ್ತಾ ಇದ್ರೆ ಅದ್ರ ರೈಟ್ ಆನ್ಸರ್. ಇನ್ನು ಅತಿ ಚಿಕ್ಕ ಶಾಸನ ಅಂದ್ರೆ ರುಮಂಡೈ ಶಾಸನ ಅಂತ ನೋಡ್ತೀವಿ ನಾವು. ಸೊ ನಮಗ ಶಾಸನಗಳು ಅಂದ ತಕ್ಷಣ ಅಶೋಕನ ಹೆಸರು ಕಂಡು ಬಂದಿರುವಂತದ್ದು ದೇವನಾಮ ಪ್ರಿಯ ದರ್ಶಿನಿ ಅಶೋಕ ಅಂತಂದು ಎಲ್ಲಿ ಕಂಡು ಬರ್ತದ? ಮಸ್ಕಿ ಶಾಸನದಾಗ ಕಂಡು ಬರ್ತದ. ಹಾಗಾದ್ರೆ ಕರ್ನಾಟಕದಲ್ಲಿ ದೊರೆತಿರುವಂತ ಅತಿ ದೊಡ್ಡ ಶಾಸನ ಅಂದ್ರೆ ಸನ್ನತಿ ಶಾಸನ ಎಲ್ಲಿ ಕಂಡು ಬರ್ತದ? ಕಲಬುರ್ಗಿದಾಗ ಕಂಡು ಬರ್ತದ. ಅತಿ ಚಿಕ್ಕ ಶಾಸನ ಅಂದ್ರೆ ಮಸ್ಕಿ ಶಾಸನ ಎಲ್ಲಿ ಕಂಡು ಬರ್ತದ? ರಾಯಚೂರು ಒಳಗೆ ಕಂಡು ಬರ್ತದ ಅಂತ ನೋಡ್ತೀವಿ. ಕ್ಲಿಯರ್ ಆಯ್ತು? ಸೊ ನೋಡ್ರಿ, ರುಮಂಡೈ ಶಾಸನ ಎಲ್ಲಿ ಕಂಡು ಬರ್ತದ? ನೇಪಾಳದ ಲುಂಬಿನಿದಾಗ ಅಶೋಕ ಜನಿಸಿದ್ದ ಅಂತ ನಮ್ಗ ರುಮಂಡೈ ಶಾಸನ ಹೇಳ್ತದ. ಹಾಗಾದ್ರೆ ರುಮಂಡೈ ಸ್ತಂಭ ಶಾಸನ ಎಲ್ಲಿ ಕಂಡು ಬರ್ತದ? ಕಮೆಂಟ್ ಮಾಡಿ. ನೆಕ್ಸ್ಟ್